ನಮಸ್ಕಾರ. ಕೆಪಿಎಸ್ಸಿ, ಯುಪಿಎಸ್ಸಿ ಹೀಗೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡ್ತಿದ್ರೆ ಕನ್ನಡ ಸಾಹಿತ್ಯದ ಈ ಟಾಪಿಕ್ ತುಂಬಾನೇ ಇಂಪಾರ್ಟೆಂಟ್. ಅದುವೇ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಬಗ್ಗೆ. ಬನ್ನಿ, ಪರೀಕ್ಷೆಗೆ ಬೇಕಾದ ಪ್ರತಿಯೊಂದು ಪಾಯಿಂಟ್ನೂ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ನೋಡಿ, ಬೇಂದ್ರೆ ಅವರಿಗೆ ಒಂದು ಅದ್ಭುತವಾದ ಬಿರುದಿತ್ತು, ವರಕವಿ ಅಂತ. ಅಂದ್ರೆ ದೈವದಿಂದ ವರವನ್ನೇ ಪಡೆದ ಕವಿ ಅಂತ. ಇದು ಸುಮ್ಮನೆ ಕೊಟ್ಟ ಬಿರುದಲ್ಲ, ಅವರ ಕಾವ್ಯಕ್ಕಿದ್ದ ಶಕ್ತಿಯ ಸಂಕೇತ. ಈಗ ಪ್ರಿಲಿಮ್ಸ್ನಲ್ಲಿ ವರಕವಿ ಅಂತ ಯಾರಿಗೆ ಕರೀತಾರೆ ಅಂತ ಪ್ರಶ್ನೆ ಬಂದ್ರೆ ಮುಚ್ಕೊಂಡು ಉತ್ತರ ಹಾಕ್ಬೋದು ಅಲ್ವಾ? ದ.ರಾ. ಬೇಂದ್ರೆ ಅಂತ. ಸರಿ, ಹಾಗಿದ್ರೆ ಬನ್ನಿ ಈ ಮಹಾನ್ ಸಾಹಿತ್ಯ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಯಾವೆಲ್ಲ ಪಾಯಿಂಟ್ಸ್ ಮುಖ್ಯ ಆಗುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಇದು ಪರೀಕ್ಷೆ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್. ಬೇಂದ್ರೆಯವರ ಕಾವ್ಯನಾಮ ಏನೂ ಗೊತ್ತಾ? ಅಂಬಿಕಾ ತನಯ ದತ್ತ, ಅಂದ್ರೆ ತಾಯಿ ಅಂಬಿಕೆಯ ಮಗ ದತ್ತ ಅಂತ. ಇದರಿಂದೆ ಒಂದು ಇಮೋಷನಲ್ ಕನೆಕ್ಷನ್ ಕೂಡ ಇದೆ. ಅವರ ತಾಯಿ ದತ್ತುಪುತ್ರರಾಗಿದ್ರು. ಸೊ ಈ ಹೆಸರು ಅವರಿಗೆ ತುಂಬಾನೇ ಹತ್ರವಾಗಿತ್ತು. ಈ ಕಾವ್ಯನಾಮವನ್ನಂತೂ ಮರೆಯೋ ಹಾಗೇ ಇಲ್ಲ, ಯಾಕಂದ್ರೆ ಎಷ್ಟೋ ಸಲ ಇದನ್ನೇ ಕೇಳಿದ್ದಾರೆ. ಓಕೆ, ಬರೀ ಕವಿ ಅಂತ ಅಷ್ಟೇ ಅಲ್ಲ, ಅವರ ಲೈಫ್ನಲ್ಲಿ ಬೇರೆ ಏನೆಲ್ಲ ಇತ್ತು, ಅವರ ವೃತ್ತಿ ಜೀವನ ಹೇಗಿತ್ತು. ಬನ್ನಿ, ಅವರ ವ್ಯಕ್ತಿತ್ವದ ಬೇರೆ ಬೇರೆ ಮುಖಗಳನ್ನ, ಅವರ ಜೀವನದ ಪ್ರಮುಖ ಘಟ್ಟಗಳನ್ನ ಈಗ ನೋಡೋಣ. ಈ ಟೈಮ್ಲೈನ್ ನೋಡಿ, 1896ರಲ್ಲಿ ಧಾರವಾಡದಲ್ಲಿ ಹುಟ್ಟಿದವರು. ಆಮೇಲೆ ನೋಡಿ, ಟೀಚರ್ ಆಗಿದ್ರು, ಸೊಲ್ಲಾಪುರದ ಡಿ.ಎ.ವಿ. ಕಾಲೇಜಿನ ಪ್ರೊಫೆಸರ್ ಆಗಿದ್ರು, ಆಮೇಲೆ ಧಾರವಾಡ ಆಕಾಶವಾಣಿಯಲ್ಲಿ ಅಡ್ವೈಸರ್ ಕೂಡ ಆಗಿದ್ರು. ನೋಡಿ, ಎಷ್ಟು ವಿಭಿನ್ನವಾದ ಅನುಭವಗಳು. ಈ ಪಾಯಿಂಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಮೇನ್ಸ್ ಎಕ್ಸಾಮ್ನಲ್ಲಿ ಆನ್ಸರ್ ಬರೆಯುವಾಗ ಅವರ ಈ ಎಲ್ಲಾ ಅನುಭವಗಳೇ ಅವರ ಕಾವ್ಯವನ್ನ ಶ್ರೀಮಂತಗೊಳಿಸಿದ್ದು ಅಂತ ಬರೆದ್ರೆ ನಿಮ್ಮ ಉತ್ತರಕ್ಕೆ ಒಂದು ಒಳ್ಳೆ ತೂಕ ಬರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಬೇಂದ್ರೆ ಅವರು ಬರೀ ಕವಿ ಮಾತ್ರ ಆಗಿರಲಿಲ್ಲ, ಅವರೊಬ್ಬ ಪವರ್ಫುಲ್ ಎಡಿಟರ್ ಕೂಡ ಆಗಿದ್ರು. ಜಯ ಕರ್ನಾಟಕ ಮತ್ತು ಜೀವನ ಅಂತ 2 ಪತ್ರಿಕೆಗಳನ್ನ ನಡೆಸ್ತಿದ್ರು. ಆ ಕಾಲದ ಸಾಹಿತ್ಯ ಲೋಕಕ್ಕೆ ದಾರಿ ತೋರಿಸಿದವರು ಅವರು. ಅವರೊಬ್ಬ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಸರಿ, ಅವರ ಜೀವನದ ಬಗ್ಗೆ ತಿಳ್ಕೊಂಡ್ವಿ. ಈಗ ನೇರವಾಗಿ ಅವರ ಸಾಹಿತ್ಯದ ಕಡೆಗೆ ಹೋಗೋಣ. ಕನ್ನಡ ಲಿಟ್ರೇಚರಲ್ಲಿ ನವೋದಯ ಅಂತ ಒಂದು ಕಾಲ ಇದೆಯಲ್ಲ, ಆ ಕಾಲದಲ್ಲಿ ಬೇಂದ್ರೆಯವರ ಪಾತ್ರ ಏನು, ಅವರ ಸ್ಥಾನ ಎಂಥದ್ದು, ಇದು ತುಂಬಾ ಮುಖ್ಯವಾದ ಭಾಗ. ಗಮನ ಇರಲಿ. ಹೌದು, ಕನ್ನಡದ ನವೋದಯ ಸಾಹಿತ್ಯ ಅಂದ ತಕ್ಷಣ ನಮ್ಗೆ ಯಾರೆಲ್ಲ ನೆನಪಾಗ್ತಾರೆ? ಕುವೆಂಪು, ಪೂತಿನ, ಮಾಸ್ತಿ ಇವರ ಸಾಲಿನಲ್ಲಿಯೇ ನಿಲ್ಲುವಂಥವರು ನಮ್ಮ ಬೇಂದ್ರೆಯವರು. ನವೋದಯ ಅಂದ್ರೇನೆ ರೊಮ್ಯಾಂಟಿಸಿಸಂ, ಪ್ರಕೃತಿ ಪ್ರೇಮ, ಆಧ್ಯಾತ್ಮದ ಹುಡುಕಾಟ. ಇದೆಲ್ಲವೂ ಬೇಂದ್ರೆಯವರ ಕಾವ್ಯದ ಉಸಿರು ಅಂತಲೇ ಹೇಳ್ಬಹುದು. ಇಲ್ಲಿ ನೋಡಿ ಅವರ ಕೆಲವು ಮೇರುಕೃತಿಗಳನ್ನ. ಒಂದು ಕಡೆ ಗರಿ, ನಾದಲೀಲೆ ಅಂತಹ ಅದ್ಭುತವಾದ ಕವನ ಸಂಕಲನಗಳು, ಇನ್ನೊಂದು ಕಡೆ ಸಾಹಿತ್ಯದ ವಿರಾಟ್ ಸ್ವರೂಪದಂತಹ ಸೀರಿಯಸ್ ಆದ ವಿಮರ್ಶಾ ಗ್ರಂಥ. ಅಂದ್ರೆ ಅವರ ರೇಂಜ್ ಎಷ್ಟಿತ್ತು ಅಂತ ನೀವೇ ಊಹಿಸ್ಕೊಳ್ಳಿ. ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದು ಕೃತಿ ಹೆಸರು ಕೊಟ್ಟು ಇದು ಯಾರದ್ದು ಅಂತ ಕೇಳೋ ಚಾನ್ಸಸ್ ತುಂಬಾ ಇದೆ. ಸೊ ಇದನ್ನ ನೆನಪಿಟ್ಕೊಳ್ಳಿ. ಅವರಿಗೆ ಸಿಕ್ಕಿದ ಪ್ರಶಸ್ತಿಗಳ ಸಾಲಿನಲ್ಲಿ ಇದೊಂದು ದೊಡ್ಡ ಮೈಲಿಗಲ್ಲು. ಅರಳು ಮರಳು ಅನ್ನೋ ಕವನ ಸಂಕಲನಕ್ಕೆ 1958ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ತು. ಇದರಿಂದ ಅವರಿಗೆ ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ರೆಕಗ್ನಿಷನ್ ಬಂತು. ಸೊ ಅರಳು ಮರಳು ಅಂದ್ರೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇದೊಂದು ಪರ್ಫೆಕ್ಟ್ ಮ್ಯಾಚ್, ಮರಿಬೇಡಿ. ಈಗ ಬರೋಣ ಅವರ ಮಾಸ್ಟರ್ ಪೀಸ್ ಕಡೆಗೆ. ಅದರ ಹೆಸರು 4 ತಂತಿ. ನಾನು, ನೀನು, ಆನು, ತಾನು, ಈ 4 ಪದಗಳೇ 4 ತಂತಿಗಳು. ಇದರ ಮೂಲಕ ನಮ್ಮ ಬದುಕಿನ ರಹಸ್ಯವನ್ನೇ ಬಿಚ್ಚಿಟ್ಟಿದ್ದಾರೆ. ಇದು ಬರೀ ಒಂದು ಕವಿತೆ ಅಲ್ಲ, ಇದೊಂದು ಫಿಲಾಸಫಿ. ಹೌದು, ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. 4 ತಂತಿ ಕೃತಿಗೆ 1973ರಲ್ಲಿ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ ಬಂತು. ಸೊ ಈ 3 ಹೆಸರುಗಳನ್ನ ಒಂದಕ್ಕೊಂದು ಲಿಂಕ್ ಮಾಡ್ಕೊಳ್ಳಿ. ದ.ರಾ. ಬೇಂದ್ರೆ, 4 ತಂತಿ, ಜ್ಞಾನಪೀಠ ಪ್ರಶಸ್ತಿ. ಇದು ಗ್ಯಾರಂಟಿ ಕೇಳುವಂತ ಪ್ರಶ್ನೆ. ಬೇಂದ್ರೆಯವರಿಗೆ ಸಿಕ್ಕಿದ ಗೌರವಗಳು ಒಂದೆರಡಲ್ಲ. ಬನ್ನಿ, ಅವರಿಗೆ ಯಾವ್ಯಾವ ಪ್ರಶಸ್ತಿ ಬಂತು ಅಂತ ಒಂದು ಲಿಸ್ಟ್ ನೋಡೋಣ. ಇದು ಯಾಕೆ ಮುಖ್ಯ ಅಂದ್ರೆ, ಕೆಲವೊಮ್ಮೆ ಪ್ರಶಸ್ತಿಗಳನ್ನ ಕ್ರೋನೋಲಾಜಿಕಲ್ ಆರ್ಡರಲ್ಲಿ ಜೋಡಿಸಿ ಅಂತ ಪ್ರಶ್ನೆ ಕೇಳ್ತಾರೆ. ಆಗ ಇದು ಹೆಲ್ಪ್ ಆಗುತ್ತೆ. ಅವರಿಗೆ ಸಿಕ್ಕ ಪ್ರಶಸ್ತಿಗಳ ಜರ್ನಿ ನೋಡಿ. ಮೊದಲು 1958ರಲ್ಲಿ ಸಾಹಿತ್ಯ ಅಕಾಡೆಮಿ ಅವಾರ್ಡ್, ಆಮೇಲೆ 1968ರಲ್ಲಿ ಪದ್ಮಶ್ರೀ, ಫೈನಲ್ ಆಗಿ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ. ಸ್ಟೆಪ್ ಬೈ ಸ್ಟೆಪ್ ಅವರ ಸಾಹಿತ್ಯದ ಹಿರಿಮೆ ನ್ಯಾಷನಲ್ ಲೆವೆಲ್ನಲ್ಲಿ ಹೇಗೆ ಬೆಳೆದು ನಿಂತು ಅನ್ನೋದಕ್ಕೆ ಇದೇ ಸಾಕ್ಷಿ. ಬರೀ ಸಾಹಿತ್ಯ ಪ್ರಶಸ್ತಿಗಳಷ್ಟೇ ಅಲ್ಲ, ಅಕಾಡೆಮಿಕ್ ವರ್ಲ್ಡ್ ಕೂಡ ಅವ್ರನ್ನ ಗುರುತಿಸಿತ್ತು. ಕರ್ನಾಟಕ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಅಷ್ಟೇ ಯಾಕೆ ವಾರಾಣಸಿಯ ಕಾಶಿ ವಿದ್ಯಾಪೀಠದಂಥ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಅವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿದ್ವು. ಅಂದ್ರೆ ಅವರ ಜ್ಞಾನಕ್ಕೆ, ಅವರ ವಿದ್ವತ್ತಿಗೆ ಸಿಕ್ಕಿದ ದೊಡ್ಡ ಗೌರವ ಇದು. ಸರಿ,
ಹಾಗಾದ್ರೆ ಫೈನಲ್ ಆಗಿ ಒಂದು ಪ್ರಶ್ನೆ. ಕನ್ನಡ ಸಾಹಿತ್ಯಕ್ಕೆ ಬೇಂದ್ರೆ ಅವರ ಸ್ಪೆಷಲ್ ಕಾಂಟ್ರಿಬ್ಯೂಷನ್ ಏನು? ಮೇನ್ಸ್ ಎಕ್ಸಾಮ್ನಲ್ಲಿ ಅವರ ಬರವಣಿಗೆ ಬಗ್ಗೆ ಬರೀರಿ ಅಂದ್ರೆ ಹೇಗೆ ಅನಾಲಿಸಿಸ್ ಮಾಡ್ಬೋದು? ಬನ್ನಿ ಈ ಕೊನೆ ಭಾಗದಲ್ಲಿ ಇದನ್ನೇ ನೋಡೋಣ. ನೋಡಿ, KPSC ಅಥವಾ UPSC ಮೇನ್ಸ್ನಲ್ಲಿ ಈ ತರಹದ ಅನಾಲಿಟಿಕಲ್ ಕ್ವೆಶ್ಚನ್ಸ್ ಬರುತ್ತೆ. ಬೇಂದ್ರೆ ಕಾವ್ಯದ ವಿಶೇಷತೆ ಏನು? ವಿವರಿಸಿ ಅಂತ ಕೇಳಿದ್ರೆ ಯಾವೆಲ್ಲ ಪಾಯಿಂಟ್ಸ್ನ ಹೈಲೈಟ್ ಮಾಡಬೇಕು? ಒಳ್ಳೆ ಉತ್ತರ ಬರೆಯೋಕೆ ಈ 3 ಪಾಯಿಂಟ್ಸ್ ತುಂಬಾನೇ ಮುಖ್ಯ. ಮೊದಲನೇದಾಗಿ, ಧಾರವಾಡದ ಆ ಅಪ್ಪಟ ಜವಾರಿ ಭಾಷೆ, ಆ ಜಾನಪದ ನುಡಿಗಟ್ಟುಗಳ ಬಳಕೆ. ಎರಡನೇದು, ಅವರ ನಾದಲೋಲತೆ, ಅಂದ್ರೆ ಬರೀ ಪದಗಳಲ್ಲೇ ಮ್ಯೂಸಿಕ್ ಸೃಷ್ಟಿಸೋ ಕಲೆ. ಮೂರನೇದು, ಜನಸಾಮಾನ್ಯರ ಅನುಭವಗಳಿಗೆ ಒಂದು ಸ್ಪಿರಿಚುವಲ್, ಒಂದು ಫಿಲಾಸಫಿಕಲ್ ಟಚ್ ಕೊಟ್ಟಿದ್ದು. ಈ 3 ಪಾಯಿಂಟ್ಸ್ನ ನೀವು ಎಲಾಬೊರೇಟ್ ಮಾಡಿದ್ರೆ ನಿಮ್ಮ ಆನ್ಸರ್ ಪರ್ಫೆಕ್ಟ್ ಆಗಿರುತ್ತೆ. ಕೊನೆಯದಾಗಿ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆ. ಬರೀ ಎಕ್ಸಾಮ್, ಮಾರ್ಕ್ಸ್ ಅಂತ ಅಷ್ಟೇ ಅಲ್ಲ. ಬೇಂದ್ರೆ ಅವರ ಕವಿತೆಗಳಲ್ಲಿ ಬರುವ ಜೀವನದ ಮೇಲಿನ ಪ್ರೀತಿ, ಪ್ರಕೃತಿಯ ಜೊತೆಗಿನ ನಂಟು, ನಮ್ಮ ಅಸ್ತಿತ್ವದ ಬಗ್ಗೆನ ಹುಡುಕಾಟ, ಈ ವಿಷಯಗಳೆಲ್ಲ ಇವತ್ತಿನ ಕಾಲಕ್ಕೆ ಯಾಕೆ ಅಷ್ಟು ಮುಖ್ಯ, ಹೇಗೆ ರಿಲೇಟ್ ಆಗುತ್ತೆ? ಇದರ ಬಗ್ಗೆ ಯೋಚನೆ ಮಾಡಿದ್ರೆ ನಮಗೆ ಬೇಂದ್ರೆ ಅವರು ಇನ್ನಷ್ಟು ಚೆನ್ನಾಗಿ ಅರ್ಥ ಆಗ್ತಾರೆ ಅಲ್ವಾ?